ಓಕೆನಾ? ಆರಾಮಿದ್ಯಾ? ಏನಲ್ಲ ನೀನು ನಿನ್ ಪಂಚಾಯತಿ ಪರಮೇಶಿ ಅನ್ಲ ಪಾಲಿಡಲ್ ಕುಡಿಯಕ್ಕೆ ಕಟ್ಟಿಜೀವ ಕಣ ನೀನು. ಆಮೇಲೆ ಹಂಗೆಲ್ಲ ಮಾಡಬಾರ್ದು ಆಯ್ತಾ? ಬಾ. ಅಯ್ಯೋ ಡಾಕ್ಟ್ರೆ, ಅಯ್ಯೋ ಏನ್ ಮಾಡ್ಕೊಂಡ್ಬಿಟ್ಟಿ ಕಂದ. ಒಂದ್ ನಿಮಿಷ ಮಗುನ ಹಿಡ್ಕೊಳ್ಳಿ. ಮೇಡಮ್ ಮೇಡಮ್ ಕ್ಷಮಿಸ್ಬಿಡಿ ಮೇಡಮ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಪೂರವ್ರ ಮಾತು ಕೇಳ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ಮಗುನ ಉಳಿಸ್ಕೋಬೇಕಂತ ದೊಡ್ಡ ಆಸ್ಪತ್ರೆಗೆ ಹೋಗಿದ್ರು ಕೂಡ ಮಧ್ಯದಲ್ಲೇ ನನ್ನ ಮಗು ಪ್ರಾಣ ಹೋಗ್ಬಿಡ್ತಿತ್ತು. ನಿಮ್ ಕ್ಲಿನಿಕ್ ಮುಚ್ಚಬಾರ್ದು, ಖಂಡಿತವಾಗ್ಲೂ ಮುಚ್ಚಬಾರ್ದು ಡಾಕ್ಟ್ರೆ. ಶಿವಣ್ಣ, ನನ್ನ ಕ್ಷಮಿಸ್ಬಿಡು ಶಿವಣ್ಣ. ನೋಡುದ್ರಾ, ಯಾವ ಹಳ್ಳಿಲಿ ಶಾಲೆಗೂ ಆಸ್ಪತ್ರೆಗೂ ಕೊರತೆ ಇರಲ್ವೋ ಆ ಹಳ್ಳಿನ ಯಾರೂ ತಡೆದು ನಿಲ್ಸೋಕ್ಕಾಗೋದಿಲ್ಲ. ಕ್ಷಮಿಸಿ ಮೇಡಮ್, ಜನರ ಮಾತು ಕಟ್ಕೊಂಡು ಈ ತಪ್ಪಾಯ್ತು. ನಾವಿನ್ನು ಹೊಡ್ತೀವಿ. ಹೋಗೋ ಮುಂಚೆ ಶಿವಣ್ಣಂಗೂ ಪಾರ್ವತಿಯವ್ರಿಗೂ ಕ್ಷಮೆ ಕೇಳಿ ಹೋಗಿ. ಶಿವಣ್ಣ ಅವರೇ, ಪಾರ್ವತಿ ಅವರೇ, ದಯವಿಟ್ಟು ಕ್ಷಮಿಸಿ. ಇನ್ಯಾವತ್ತೂ ಈಗಾಗಲ್ಲ. ಇನ್ಸ್ಪೆಕ್ಟ್ರೆ, ಪಾರ್ವತಿ ಅವರೇ ಅಲ್ಲ, ಡಾಕ್ಟರ್ ಪಾರ್ವತಿ ಅವರು. ಡಾಕ್ಟರ್ ಪಾರ್ವತಿ ಅವರೇ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪರವಾಗಿಲ್ಲ ಸರ್. ಜೈಕಾರ ಹಾಕ್ದಾಗ ಹಿಕ್ಕೋದು, ಧಿಕ್ಕಾರ ಹಾಕ್ದಾಗ ಕುಕ್ಕೋದು ಮಾಡಲ್ಲ. ನಾವು ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊಂಡು ಹೋಗೋದಷ್ಟೇ ಗೊತ್ತಿರೋದು ನಮಗೆ. ಇನ್ನೇನೇ ಕಷ್ಟ ಬಂದರೂ ಆ ದೇವ್ರ ಬಗೆಹರಿಸ್ತಾನೆ ಅನ್ನೋ ನಂಬಿಕೆ ಇದೆ ನಮಗೆ. ಮಗು ಹುಷಾರ್. ಶಿವ, ಪಾರು, ಇದೆಲ್ಲ ಆಗಿದ್ದು ನನ್ನಿಂದನೆಯ. ನನ್ನನ್ನು ಸಂಸ್ಬಿಡಿ. ಏನ್ ಮಾತಂತ ಅಡಿಯ, ನೀನಾಗ್ಲಿ ಮಾವಾಗ್ಲಿ ನಮ್ಗೆ ಹಿಂಗ ಆಯ್ತಲ್ಲ ಅಂತ ಏಟನ್ನು ನೊಂದ್ಕೊಂಡಿದ್ದೀರಾ. ಪುಡ್ಲ ಹೋಗ್ಲಿ, ಒಂದೇ ದಿನಕ್ಕೆ ಬೆಡ್ದಷ್ಟು ಕಷ್ಟ ಬಂದು ಮಂಜಂಗೆ ಹಿಂಗೆ ಕರ್ಗೋಯ್ತು. ಸರಿನಪ್ಪ ಶಿವು, ಎಲ್ಲ ಮುಗೀತಲ್ಲ. ನಾನು ಬರ್ತೀನಿ ಕಣೋ ಶಿವು. ಸರಿ ಕಣ್ಮ. ಅಪ್ಪ ಒಂದು ನಿಮಿಷ. ಅಪ್ಪ ಅಪ್ಪ ಅಪ್ಪ, ನೀವು ಕಾಲಿಟ್ಟಿದ್ದು ಗಳಿಗೇನೋ ಏನೋ ಗೊತ್ತಿಲ್ಲ. ಸಮಸ್ಯೆ ಎಲ್ಲ ಬಗೆಹರಿದ್ಬಿಡ್ತು. ಎಲ್ಲ ನಿಮ್ಮ ಕಾಲ್ಗುಣ ಅಪ್ಪ, ನಿಮ್ಮ ಕಾಲ್ಗುಣ. ಊರ ಜನರೆಲ್ಲರೂ ನನ್ನ ಕೈಗುಣನ ಹೊಗಳ್ತಿರ್ತಾರೆ ಅಂದಮೇಲೆ ನಾನು ನಿಮ್ಮ ಕಾಲ್ಗುಣನ ಹೊಗಳಲೇಬೇಕು. ಅಂತೂ ಕ್ಲಿನಿಕ್ ಮತ್ತೆ ಶುರು ಆಗುತ್ತೆ. ಎಷ್ಟು ಜೋಶಲ್ಲಿ ಶುರು ಆಗಿತ್ತೋ ಅಷ್ಟೇ ಜೋಶಲ್ಲಿ ಮುಂದುವರಿಯುತ್ತೆ. ನಿಮ್ಮ ಆಶೀರ್ವಾದ ಬೇಕಪ್ಪ ನನಗೆ, ನಿಮ್ಮ ಆಶೀರ್ವಾದ ಬೇಕು. ಆಯ್ತು, ಎಲ್ಲ ಒಳ್ಳೇದಾಗ್ಲಿ. ರತ್ನಮ್ಮ, ಹೊರಡೋಣ. ಪರಶು, ನಡೆಯೋ. ಛತ್ರಿ, ಗಾಡಿ ತೆಗೆಸ್ತಿದ್ದಣಿ. ನಿನ್ನ ಉಪಕಾರ ಯಾವತ್ತೂ ಮರೆಯಲ್ಲ ಕಣೆ. ಥ್ಯಾಂಕ್ ಯು ಸೋ ಮಚ್. ಶಿವಣ್ಣ, ಅದಕ್ಕೆ ತುಂಬ ಕೆಲಸಗಳಿದೆ. ಈ ವಿಷಯ ಗೊತ್ತಾಗಿ ನಾನು ಓಡ್ ಬಂದ್ಬಿಟ್ಟೆ. ಮತ್ತೆ ಸಿಗ್ತೀನಿ. ಇನ್ನೇನೇ ಸಮಸ್ಯೆ ಇದ್ರೂ ನಾನೇ ಇರ್ತೀನಿ, ನನಗೆ ಹೇಳಿ. ಥ್ಯಾಂಕ್ ಯು. ಆಗ್ಲಿ ಕಣ. ಅವ ಒಳಗೆ ಬಂದು ಒಂಚೂರು ಕಾಫಿ ಕುಡ್ಕೊಂಡು ಹೋಗವ. ಇನ್ಮೇಲೆ ನಂಜನಗೂಡಿಗೆ ನಾನೇ DC ಆಗಿ ಬಂದಿದ್ದೀನಿ. ಯಾವಾಗ ಬೇಕಾದರೂ ಬರ್ಬೋದು. ಬರ್ತೀನಮ್ಮ. ಡಾಕ್ಟರ್ ಪಾರ್ವತಿ ಅವ್ರಿಗೆ, ಡಾಕ್ಟರ್ ಪಾರ್ವತಿ ಅವ್ರಿಗೆ, ಡಾಕ್ಟರ್ ಪಾರ್ವತಿ ಅವ್ರಿಗೆ. ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ. ಜೈಕಾರ ಎಲ್ಲ ಬೇಡ ಪ್ಲೀಸ್. ಸರ್ದಿ ಸಾಲಲ್ಲಿ ಯಾರ್ಯಾರಿದ್ರೋ ಒಬ್ಬೊಬ್ಬರಾಗೆ ಒಳಗೆ ಬನ್ನಿ, ಚೆಕಪ್ ಮಾಡ್ತೀನಿ. ಹುಷಾರು ಕಲ, ಹುಷಾರು. ಹಾಂ, ರತ್ನ, ದೇವ್ರಿಗೆ ಆರತಿ ಮಾಡು. ಯಾಕ್ರಿ? ಅಯ್ಯೋ, ಯಾಕೆ ಅಂತ ಕೇಳ್ತಿಲ್ಲ ರತ್ನ. ನನ್ನ ತಂಗಿ ಪಾರು ಅಷ್ಟೊಂದು ಆಸೆ ಇಟ್ಕೊಂಡು
ಡಾಕ್ಟ್ರು ಮಾಡಿ ಜನಗಳ ಸೇವೆ ಮಾಡಬೇಕು ಅಂದ್ಕೊಂಡ್ರೆ ನಮ್ಮ ಅಪ್ಪಯ್ಯ ಏನೇನೆಲ್ಲ ಮಾಡಿಸ್ತಾ ಅಂತ ನಿಂಗೆ ಗೊತ್ತಲ್ವೇ. ಆದರೂ ಆ ದೇವರು ಅವಳ ಕನಸನ್ನ ಹಂಗೆ ಉಳಿಸ್ಬಿಡ್ತು. ಅದಕ್ಕೆ ಬಾ ಆರತಿ ಮಾಡು. ಎಂಥ ಪಾಪಿ ನಾನು. ಕಷ್ಟ ದೂರ ಆದಮೇಲೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದನ್ನೇ ಮರ್ತು ಹೋದೆ. ಕಷ್ಟ ಬಂದಾಗ ಮಾತ್ರ ದೇವರು, ಸುಖ ಬಂದಮೇಲೆ ಏನೂ ಇಲ್ಲ ಅನ್ನೋ ಮನಸ್ಥಿತಿ ಬಂದೋಯ್ತು. ಆದರೆ ನೀವು ಹಾಗಲ್ಲ, ನೀವು ದೇವ್ರಂಥ ಮನುಷ್ಯ. ನನ್ನ ಅಣ್ಣ ಅದಕ್ಕೆ ಜೀವನದಲ್ಲಿ ಖುಷಿ ಬಂದಿದ್ದಕ್ಕೆ ನಾನು ಆರತಿ ಬೆಳಗಲಿ ಅಂತ ಕರ್ಕೊಂಬಂದ್ರಲ್ಲ, ಆ್ಯಕ್ಚುಲಿ ನಾನು ನಿಮ್ಮನ್ನು ಕರ್ಕೊಂಬರ್ಬೇಕಿತ್ತು. ನನಗೂ ಎಷ್ಟೋ ಸಲ ಹಾಗೆ ಅನಿಸ್ತು. ನಮ್ಮ ಪರಶು ನಿಜವಾಗ್ಲೂ ಒಳ್ಳೆ ಮನ್ಸವನ. ಅಯ್ಯೋ ಭಗವಂತ, ಅಪ್ಪಿ ತಪ್ಪಿ ಅವನಿಗೇನಾದರೂ ಅವ್ರ ಅಪ್ಪನ ಬುದ್ಧಿ ಇದ್ದಿದ್ರೆ ಏನು ಗತಿ ಆಗ್ತಿತ್ತೋ ಏನೋ. ಅಂತೂ ಇಂತೂ ನಮ್ಮ ಶಿವ ಪಾರು ಕ್ಲಿನಿಕ್ ಉಳ್ಕೊಳ್ತಲ್ಲ. ಈ ವಿಷಯ ಕೇಳಿ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಯಿತು. ಅತ್ತೆ, ಆರತಿ ಮಾಡ್ತೀನಿ. ಸರಿ. ಚಿಕ್ಕವ್ವ, ಅಮ್ಮ ಇಲ್ಲ? ಇದೇ ವಿಷಯಕ್ಕೆ ಅಕ್ಕ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ರೀ, ನನಗೆ ಈ ಮನೇಲಿ ನನಗೇನೋ ತೊಂದರೆ ಆಗಿಬಿಡುತ್ತೆ ಅಂತಿದ್ರಲ್ಲ, ಬಯ್ಯೋ ಮಾವ ಒಬ್ಬರು ಬಿಟ್ಟರೆ ನಮ್ಮ ಅತ್ತೆ ನೋಡಿ ತನ್ನ ತವ್ರ ಮನೆಗೆ ಒಳ್ಳೇದಾಗಲಿ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇನ್ನು ನೀವಂತೂ ಮನಸ್ಸಲ್ಲಿ ಅದೆಷ್ಟು ಹರಕೆ ಹೊತ್ತಿದಿರೋ ಏನೋ. ನನ್ನ ಗಂಡ ಅಂತೂ ನನ್ನ ಅಣ್ಣ ಅದಕ್ಕೆ ಒಳ್ಳೇದಾಗಿದ್ದಕ್ಕೆ ನನಗೆ ಆರತಿ ಬೆಳಗೋದಕ್ಕೆ ಕರ್ಕೊಂಬಂದಿದ್ದಾರೆ. ಇಂಥ ಸಂಸಾರ ಪಡೆಯೋದಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ. ನನ್ನ ಮಗಂದು ಅಷ್ಟೆಲ್ಲ ಕಷ್ಟಪಟ್ಟು ವ್ಯವಸ್ಥೆ ಮಾಡಿದರೆ ಅವಳು ಯಾವಳ ಬಂದು ಎಲ್ಲನೂ ನಾಶ ಮಾಡಿಬಿಟ್ಲು. ನಿಲ್ಸೆ, ಯಾವುದೇ ಕಾರಣಕ್ಕೂ ಈ ಕ್ಲಿನಿಕ್ ಸೀಸ್ ಆಗಬಾರ್ದು. ಇದು ನಾನು ಕೊಡ್ತಾ ಇರೋ ಆರ್ಡರ್. ನನಗೆ ಉರಿತಿರೋ ಉರಿನಾಗೆ 2 ಕ್ವಿಂಟಲ್ ಬಾಡ್ ಬೇಯಿಸ್ಬೋದು. ಅಷ್ಟು ಬೆಂಕಿ ಹತ್ಕೊಂಡು ಎದೆನಾಗೈತೆ. ರೀ, ನೋವು ಹೇಗಿದೆ ಈಗ? ಅದು ಬಿಡದತ್ನ, ನಮ್ಮ ಪಾರು ಮುಖದಲ್ಲಿ ಯಾವಾಗ ನಗ ನೋಡಿದ್ನೋ ನನ್ನ ನೋವೆಲ್ಲ ಮಾಯ ಆಗೋಯ್ತು. ಖುಷಿಗೆ ಹಾಗೆ ಅನ್ಸಿರುತ್ತೆ ಅಷ್ಟೆ. ಊಟಕ್ಕೆ ರೆಡಿ ಮಾಡಿರ್ತೀನಿ, ಬೇಗ ಬನ್ನಿ.